ಷಡ್ಯಂತ್ರದ ಸಮಾಧಿ ಶೋಧಕ್ಕೆ ಬ್ರೇಕ್ ಬಿದ್ದಿದೆ. ಅನಾಮಿಕ ಹೇಳಿದ ಜಾಗದಲ್ಲೆಲ್ಲ ಅಗೆಯೋದಿಕ್ಕಾಗಲ್ಲ. ಅನಾಮಿಕನದೇ ಇದರಲ್ಲಿ ತಪ್ಪು ಅಂತ ಗೊತ್ತಾದ್ರೆ ಕ್ರಮ. ಹಾಗಾದ್ರೆ ಗೃಹ ಸಚಿವರಾಗಿರುವ ಪರಮೇಶ್ವರ್ ಸದನದಲ್ಲಿ ಹೇಳಿದ್ದೇನು? ವಿಪಕ್ಷಗಳ ಪ್ರಶ್ನೆಗಳಿಗೆ ಆರೋಪಕ್ಕೆ ಉತ್ತರ ಸಿಕ್ತಾ? ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅನ್ನುವಂತ ಹೇಳಿಕೆಯನ್ನ ಕೊಟ್ಟರಲ್ಲ, ಅದಕ್ಕೆ ಸದನದಲ್ಲಿ ಏನು ಉತ್ತರವನ್ನ ನೀಡಿದ್ದಾರೆ? ಇವೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಅನಾಮಿಕ ಬಂದು ಆ ಬುರುಡೆ ತೆಗಿಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ರು? ಟ್ರೇಲರ್ ತರ ಬುರುಡೆ ಇಟ್ಕೊಂಡ ಬುರುಡೆ ಬಂದ ತಕ್ಷಣ ಎಲ್ಲ ದಂಗಾಗೋಗ್ಬಿಟ್ಟು ಇದೊಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯ. ಅದನ್ನು ಎಫ್ಎಸ್ಎಲ್ ಕಳಿಸಿದೀವಿ ಅಂತ ಹೇಳಿಲ್ಲ. ಟಿವಿ ತಕ್ಷಣ ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದವರು ಸ್ವಾಗತ ವಹಿಸಿದ್ದಾರೆ. ಸೋಮವಾರವೇ ಸತ್ಯ ಹೊರಬರುತ್ತೆ. ಸದನದಲ್ಲೇ ಅಸಲಿ ವಿಚಾರ ಬಹಿರಂಗ ಆಗತ್ತೆ ಅಂತ ಎಲ್ಲರೂ ಕಾಯ್ತಾಗಿದ್ರು. ತನಿಖೆ ನಡೆಯತ್ತಾ ಇಲ್ವಾ ಅನ್ನೋದಕ್ಕೂ ಸದನದಲ್ಲೇ ಉತ್ತರ ಸಿಗಲಿದೆ ಅಂತ ಎಲ್ಲರೂ ಕಾಯ್ತಾಗಿದ್ರು. ಹಾಗಾದ್ರೆ ನಿಜಕ್ಕೂ ಸಮಾಧಿ ಸತ್ಯ ಹೊರಬಂತ? ಸದನದಲ್ಲಿ ಅಸಲಿಗೆ ನಡೆದಿದ್ದೇನು? ಸಮಾಧಿ ಶೋಧ ಸ್ಥಗಿತ, ಇನ್ನು ನಡೆಯಲ್ವಾ ಉತ್ಖನನ? ಷಡ್ಯಂತ್ರ, ಮಾಸ್ಟರ್ ಮೈಂಡ್ ಅನಾಮಿಕಾ ಬಗ್ಗೆ ಸದನದಲ್ಲಿ ಚರ್ಚೆ. ವಿಪಕ್ಷಗಳ ಆರೋಪಗಳಿಗೆಲ್ಲ ಗೃಹ ಸಚಿವರು ಉತ್ತರ ಕೊಟ್ರ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂಳಲಾಗಿದೆ ಎಂದಿದ್ದ ಆರೋಪಕ್ಕೆ ಈಗ ಸ್ಫೋಟಕ ತಿರುವು ಸಿಕ್ಕಿದೆ. ಎಸ್ಐಟಿ ತನಿಖೆ ಬೇರೆಯದ್ದೇ ರೂಪ ಪಡೆದುಕೊಂಡಿದೆ. ಎಸ್ಐಟಿ ಈಗ ಸಮಾಧಿ ಶೋಧಕ್ಕೆ ಫುಲ್ ಸ್ಟಾಪ್ ಇಟ್ಟು ತನಿಖೆಯನ್ನ ಚುರುಕುಗೊಳಿಸಿದೆ. ಇದೇ ವಿಚಾರ ಈಗ ಸದನದಲ್ಲೂ ಸದ್ದು ಮಾಡಿದ್ದು. ವಿಪಕ್ಷಗಳ ಆರೋಪಕ್ಕೆಲ್ಲ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಎಸ್, ಒಂದು ಕಡೆ ಎಸ್ಐಟಿ ಅನಾಮಿಕನನ್ನ ವಿಚಾರಣೆ ಮಾಡ್ತಾನೇ ಇದೆ. ಆದರೆ ಈಗ ಮಾಡ್ತಾ ಇರೋ ವಿಚಾರಣೆ ಶವಗಳ ಬಗ್ಗೆ ಅಲ್ಲ, ಕೊಲೆಗಳು ಅತ್ಯಾಚಾರಗಳ ಬಗ್ಗೆ ಅಲ್ಲ. ನಿಮ್ಮನ್ನ ಕಳಿಸಿದ್ದು ಯಾರು? ನಿಮ್ಮ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರು? ಏನೆಲ್ಲ ಹೇಳುವಂತೆ ಹೇಳಿದ್ರು? ಇದನ್ನೆಲ್ಲ ಮಾಡಿಸಿದ್ದು ಯಾರು ಅಂತ ವಿಚಾರಣೆ ಮಾಡ್ತಾಗಿದ್ದಾರೆ. ಇತ್ತ ಸದನದಲ್ಲೂ ಧರ್ಮಸ್ಥಳ ವಿಚಾರ ಜೋರಾಗಿ ಸದ್ದು ಮಾಡಿದ್ದು ವಿಪಕ್ಷಗಳೆಲ್ಲ ಸರ್ಕಾರದ ವಿರುದ್ಧ ಮುಗಿ ಬಿದ್ದಿವೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಮಾತಾಡ್ಬೇಡ, ಅವ್ರು ಮಾತಾಡಿ ಆಗ್ಲಿ. ಟ್ರೇಲರ್ ತರ ಬುರುಡೆ ಇಟ್ಕೊಂಡ ಬುರುಡೆ ಬಂದ ತಕ್ಷಣ ಎಲ್ಲ ದಂಗಾಗೋಗ್ಬಿಟ್ಟು ಕಾನೂನಲ್ಲಿ ಅವಕಾಶ ಇಲ್ವಾ ಅವನ ಮೇಲೆ ಕ್ರಮ ತಗೊಳಕ್ಕೆ? ಇದೊಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯ. ಅದನ್ನು ಎಫ್ಎಸ್ಎಲ್ ಕಳಿಸಿದೀವಿ ಅಂತ ಹೇಳಿಲ್ಲ. ಆ ಅನಾಮಿಕ ಬಂದು ಆ ಬುರುಡೆ ತೆಗಿಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ರು? ಕ್ರಮ ತಗೊಳಕ್ಕಾಗುತ್ತಾ? ಇದ್ರು ರಾಜಕೀಯ ಮಾಡಕ್ ಕೊಟ್ಟವ್ರೆ. ಎಸ್ಐಟಿ ತನಿಖೆ ನಡೀಬೇಕಾದ್ರೆ ಬಹಿರಂಗ ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರನ ಬಹಿರಂಗಪಡಿಸಬೇಕು. ಇಲ್ಲ, ಅವರು ಈ ಷಡ್ಯಂತ್ರ ಯಾಕೆ ಹೇಳಿದ್ರು? ವಿಷಯ ಬಗ್ಗೆ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ. ಅವ್ರು ಯಾಕೆ ಹೇಳಿದ್ರು? ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಡಿಕೆ ಶಿವಕುಮಾರ್ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಷಡ್ಯಂತ್ರವನ್ನ ತನಿಖೆ ಮಾಡೋದಕ್ಕೆ ಯಾಕೆ ಹೋದ್ರಿ? ಯಾರ ಮಾತನ್ನ ಕೇಳಿಕೊಂಡು ಧರ್ಮಸ್ಥಳದ ವಿರುದ್ಧ ತನಿಖೆಗೆ ಮುಂದಾದ್ರಿ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಾಗಿದ್ದು. ಈ ಷಡ್ಯಂತ್ರದಲ್ಲಿ ಸರ್ಕಾರವೂ ಭಾಗವಾಗಿದೆ. ಒಂದು ವೇಳೆ ಸರ್ಕಾರ ಷಡ್ಯಂತ್ರ ಮಾಡಿಲ್ಲ ಅಂದ್ರೆ ಅದನ್ನ ಪ್ರೂವ್ ಮಾಡ್ಲಿ ಅಂತ ಬಿಜೆಪಿ ನಾಯಕರು ಒತ್ತಾಯಿಸಿದ್ರು. ನಾವು ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ. ತನಿಖೆ ಪಾರದರ್ಶಕವಾಗಿರಲಿ, ಪ್ರಾಮಾಣಿಕವಾಗಿರಲಿ ಅಂತ ಅಷ್ಟೇನೆ ನಮ್ಮ ಆಶಯ. 16 ಜಾಗಗಳಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ. ದೂರುದಾರನ ದೂರಿನಲ್ಲಿ ಸತ್ಯಾಸತ್ಯತೆಗಳು ಇಲ್ಲ ಅಂತ ಅನ್ಸುತ್ತೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡುವ ಯೋಜನಾಬದ್ಧ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ದೂರಿನ ಸತ್ಯಾಸತ್ಯತೆಯನ್ನ ಮಂಪರು ಪರೀಕ್ಷೆಯ ಮೂಲಕ ಖಾತ್ರಿಪಡಿಸ್ಕೊಳ್ಳಿ. ಈ ಸರ್ಕಾರ ಷಡ್ಯಂತ್ರದ ಭಾಗ ಆಗಿಲ್ಲ ಅನ್ನೋದನ್ನು ನಿರೂಪಿಸಬೇಕು ನೀವು. ಮಧ್ಯಾಹ್ನ ಭೋಜನ ವಿರಾಮದ ಬಳಿಕ ವಿಪಕ್ಷಗಳ ಒತ್ತಾಯದಂತೆ ಎಸ್ಐಟಿ ತನಿಖೆಯ ಬಗ್ಗೆ ಮಾಹಿತಿ ಕೊಟ್ಟ ಜಿ ಪರಮೇಶ್ವರ್ ಇಲ್ಲಿಯವರೆಗೆ ಏನೇನಾಗಿದೆ, ಇನ್ನು ಏನೇನಾಗಬೇಕು ಅನ್ನೋದನ್ನ ಸದನದ ಮುಂದೆ ಇಟ್ರು. ಪ್ರಕರಣ ಇನ್ನು ತನಿಖೆಯ ಹಂತದಲ್ಲಿದೆ. ಈಗಲೇ ಏನನ್ನೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ತನಿಖೆ ಮುಂದುವರಿಯಲಿದೆ, ಸತ್ಯ ಹೊರಬರಲಿದೆ. ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ಜನರಿಗೆ ಗೊತ್ತಾಗಲಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು. ಈ ಇನ್ವೆಸ್ಟಿಗೇಷನ್ನು ಸರಿಯಾಗಿ ಆಗಬೇಕಾ? ಸತ್ಯ ಹೊರಗಡೆ ಬರಬೇಕಾ?
ಹಾಗೇ ಇದೆ ಅಂತೇಳಿ ಯಾರೂ ಹೇಳೋಕ್ಕಾಗೋದಿಲ್ಲ, ಆಗಿಲ್ಲ ಅಂತಲೂ ಯಾರೂ ಹೇಳೋಕ್ಕಾಗೋದಿಲ್ಲ. ಈ ಇನ್ವೆಸ್ಟಿಗೇಷನ್ ಆಚೆ ಬಂದರೆ ಒಂದು ವೇಳೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ, ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವ? ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರುವಂಥ ನಂಬಿಕೆ ಇನ್ನೂ ಹೆಚ್ಚಾಗ್ತದಲ್ವ? ಆದರೆ ಒಂದು ವೇಳೆ ಆಗಿದೆ ಅಂತ ಆದರೆ, ಸತ್ಯ ಹೊರಗಡೆ ಬಂತು, ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು, ಇದು ಆಗಿದೆ, ಯಾರು ಸಂತ್ರಸ್ತರಿದ್ದಾರೆ, ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದರೂ ಆಗುತ್ತಲ್ವ? ಇಲ್ಲಿಯವರೆಗೆ ಜಸ್ಟ್ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡಲಾಗಿದ್ಯಂತೆ. ಅಗೆದು ನೋಡಿರೋ ಎಲ್ಲಾ ಸ್ಥಳಗಳಲ್ಲೂ ಮಣ್ಣನ್ನ ತೆಗೆದುಕೊಳ್ಳಲಾಗಿದ್ದು, ಅದನ್ನ ಪರೀಕ್ಷೆಗೆ ಲ್ಯಾಬ್ಗೆ ಕಳುಹಿಸಲಾಗಿದ್ಯಂತೆ. ಅದರ ರಿಪೋರ್ಟ್ ಬಂದ ನಂತರವೇ ಅಸಲಿ ತನಿಖೆ ಶುರುವಾಗುತ್ತೆ. ತನಿಖೆಗಿನ್ನೂ ಸಾಕಷ್ಟು ಬಾಕಿ ಇದೆ ಅಂತ ಸದನದಲ್ಲಿ ಗೃಹ ಸಚಿವರು ಹೇಳಿದ್ರು. ಪಾರದರ್ಶಕ ರೀತಿಯಲ್ಲಿ ಎಸ್ಐಟಿ ತನಿಖೆ ನಡೆಯುತ್ತಿದೆ. ಯಾರ ಒತ್ತಡಕ್ಕೂ ಮಣಿಯದೆ ಎಸ್ಐಟಿ ತನಿಖೆ ಆಗ್ತಿದೆ. ಆದರೆ ಆತ ತೋರಿಸಿದ ಎಲ್ಲಾ ಜಾಗದಲ್ಲೂ ಅಗೆದಿದ್ದಾರೆ. ಇನ್ನೂ ಒಂದಷ್ಟು ಸ್ಥಳಗಳನ್ನ ತೋರಿಸುವ ಬಗ್ಗೆ ಹೇಳಿದ್ದಾನೆ. ಇದನ್ನು ಎಸ್ಐಟಿ ತೀರ್ಮಾನಿಸುತ್ತದೆ. ಮೂಳೆ ಕರಗಿ ಹೋಗಿರುವ ಬಗ್ಗೆ ವರದಿ ಬರುವ ತನಕ ಸಮಾಧಿ ಶೋಧ ಸ್ಥಗಿತ ಮಾಡಲು ಎಸ್ಐಟಿ ನಿರ್ಧಾರ ಮಾಡಿದೆ ಅಂತ ಪರಮೇಶ್ವರ್ ಮಾಹಿತಿ ಕೊಟ್ರು. ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಸ್ಥಗಿತ, ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ. ಆ ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ. ಪರಮೇಶ್ವರ್ ಅವರೇನೋ ತನಿಖೆಯ ಎಲ್ಲ ಮಾಹಿತಿ ಕೊಟ್ಟು ನಾವು ತನಿಖೆ ಮುಂದುವರಿಸ್ತೇವೆ, ಶೋಧ ಕಾರ್ಯಕ್ಕೆ ಮಾತ್ರ ಬ್ರೇಕ್ ಹಾಕಲಾಗಿದೆ, ಎಲ್ಲರೂ ತನಿಖೆಗೆ ಸಹಕರಿಸಬೇಕು ಅಂತಾನೆ ಹೇಳಿಕೊಂಡ್ರು. ಆದ್ರೆ ವಿಪಕ್ಷಗಳು ಮಾತ್ರ ಪರಮೇಶ್ವರ್ ಉತ್ತರಕ್ಕೆ ತೃಪ್ತಿಯಾಗಲಿಲ್ಲ. ಪರಮೇಶ್ವರ್ ಎಲ್ಲವನ್ನೂ ಮುಚ್ಚಿಡ್ತಾಗಿದ್ದಾರೆ. ಅಸಲಿ ವಿಚಾರ ಆಚೆ ಬರಲಿಲ್ಲ ಅಂತ ಗದ್ದಲ ಶುರು ಮಾಡಿದ್ರು. ಈ ವೇಳೆ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಸದನದಲ್ಲೇ ಮಾತಿನ ಚಕಮಕಿ ನಡೆಯಿತು. ಇವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ನಾವು ಆಗ್ಲಿ ನಮ್ಮ ಸರ್ಕಾರ ಆಗ್ಲಿ ಧರ್ಮಸ್ಥಳದವರು ಆರೋಪಿ ಅಂತ ಹೇಳಿದೀವಾ? ಹಿರಿಯ ಶಾಸಕರಿಂದ ಈ ರೀತಿ ಹೇಳ್ಬಾರ್ದು. ಒಂದು ಅಲ್ಲ, ಅವರಿಗೆ ಹೇಳ್ಬಿಡ್ತೀವಿ. ಆಯ್ತು, ನೀವು ಮಾತಾಡ್ಲಿಕ್ಕೆ. ಪರಮೇಶ್ವರ್ ಅವರು ದೂರುದಾರ ದೂರು ಕೊಟ್ಟ ಬಗ್ಗೆ ಹೇಳಿದ್ರು, ಎಸ್ಐಟಿ ತನಿಖೆಯ ಬಗ್ಗೆ ಹೇಳಿದ್ರು, ಈವರೆಗೆ ಏನೇನಾಗಿದೆ ಅನ್ನೋದನ್ನು ಹೇಳಿದ್ರು. ಆದರೆ ಷಡ್ಯಂತ್ರ ದೂರುದಾರನ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಮಾತ್ರ ಹೇಳಲಿಲ್ಲ. ಹಾಗಾಗಿ ವಿಪಕ್ಷಗಳು ಮತ್ತೆ ಧ್ವನಿ ಎತ್ತಿದ್ವು. ಡಿಕೆಶಿ ಹೇಳಿದ ಷಡ್ಯಂತ್ರ ಯಾವುದು? ಆ ಷಡ್ಯಂತ್ರ ಮಾಡಿದ್ದು ಯಾರು? ಬಹಿರಂಗಪಡಿಸಿ ಅಂತ ಒತ್ತಾಯಿಸಿದ್ರು. ಈ ವೇಳೆಯೂ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನು ಆಮೇಲೆ ಮಾತಾಡಪ್ಪ, ಏನು ಗೊತ್ತಿಲ್ಲ ಮತ್ತೆ ಮಾತಾಡಿ. ಒಟ್ಟಾರೆಯಾಗಿ ನಿಮ್ಮ ಉದ್ದೇಶ ಏನು? ಈಗ ಮಾತಾಡಬೇಡ, ಅವ್ರು ಮಾತಾಡಿ ಆಗ್ಲಿ, ಹೇಳ್ತಾರೆ ಕೇಳಿ. ಅವ್ರು ಮಾತಾಡ್ತಾರೆ, ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಅಲ್ಲ, ನಾನು ಹೇಳ್ತಿರೋದು ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ ಈಗ. ಆಯ್ತು, ಸನ್ಮಾನ್ಯ ಅಧ್ಯಕ್ಷರೇ, ಒಟ್ಟಾರೆ ಸದನದಲ್ಲಿ ವಿಪಕ್ಷಗಳ ಆರೋಪಗಳಿಗೆ ಉತ್ತರ ಕೊಟ್ಟಿರೋ ಸರ್ಕಾರ ಸತ್ಯ ಹೊರಬರಲಿ ಅನ್ನೋ ಉದ್ದೇಶದಿಂದಲೇ ಎಸ್ಐಟಿ ರಚನೆಯಾಗಿದೆ.
ಸತ್ಯ ಹೊರಬಂದರೆ ಎಲ್ಲರಿಗೂ ಒಳ್ಳೆಯದೇ. ಒಂದು ವೇಳೆ ಇದೆಲ್ಲ ಸುಳ್ಳು ಅಂತಾದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ. ಅಷ್ಟೇ ಅಲ್ಲ, ಈ ಷಡ್ಯಂತ್ರದ ಹಿಂದೆ ಇದ್ದವರ ವಿರುದ್ಧವೂ ಕ್ರಮ ಕೈಗೊಳ್ತೇವೆ. ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಕ್ರಮ ಆಗತ್ತೆ ಅಂತ ಗೃಹ ಸಚಿವರು ಭರವಸೆ ಕೊಟ್ರು. ಸಿಎಂ ಕೊಲೆಗಾರ ಎಂದ ವಿಚಾರ, ತಿಮ್ಮರೋಡಿ ಬಂಧನಕ್ಕೆ ಒತ್ತಾಯ. ಧರ್ಮಸ್ಥಳ ವಿಚಾರ ಅನಾಮಿಕನ ವಿಚಾರ ಮಾತ್ರವಲ್ಲದೆ ಸದನದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿಚಾರವು ಸಾಕಷ್ಟು ಸದ್ದು ಮಾಡ್ತು. ಧರ್ಮಸ್ಥಳ ವಿರುದ್ಧ ಹೋರಾಟ ಮಾಡ್ತಾ ಇರೋ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾವುದೋ ಸಂದರ್ಭವನ್ನ ವಿವರಿಸುತ್ತ ಮುಖ್ಯಮಂತ್ರಿಗಳನ್ನೇ ಕೊಲೆಗಾರರು ಎಂದಿದ್ರಂತೆ. ಅವರು ಇನ್ಯಾರದ್ದೋ ಹೇಳಿಕೆಯನ್ನ ಉಲ್ಲೇಖಿಸಿದ್ರಂತೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ನಾಯಕರು ತಿಮ್ಮರೋಡಿಯೇ ಸಿಎಂ ಅವರನ್ನ ಕೊಲೆಗಾರ ಎಂದಿದ್ದಾರೆ ಅಂತ ಆರೋಪ ಮಾಡಿದ್ದು. ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದ್ರು. ಅದರಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಸದನದಲ್ಲೇ ಉತ್ತರ ಕೊಟ್ಟು ತಿಮ್ಮರೋಡಿಯನ್ನ ಬಂಧಿಸಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಏನ್ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದನ್ನ ಪರಿಶೀಲನೆ ಮಾಡದೆ ಅವರ ಬಂಧನಕ್ಕೆ ಸೂಚಿಸಲಾಗಿದೆ. ಅಂದರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡೋದ್ರಲ್ಲಿ ತಿಮ್ಮರೋಡಿಯ ಪಾತ್ರವೂ ಇದೆ. ಅವರೇ ಹಿಂದೆ ನಿಂತು ಎಲ್ಲವನ್ನು ಮಾಡಿಸಿದ್ದಾರೆ ಅನ್ನೋ ಪ್ರಚಾರವೂ ನಡೀತಾಗಿದ್ದು, ಅದೇ ಹಿನ್ನೆಲೆಯಲ್ಲಿ ತಿಮ್ಮರೋಡಿ ಬಂಧನಕ್ಕೆ ಸೂಚಿಸಿರಬಹುದು ಅಂತ ಹೇಳಲಾಗ್ತಾಗಿದೆ. ಆದರೆ ಸತ್ಯ ಏನು ಅನ್ನೋದು ಗೊತ್ತಾಗೋವರೆಗೂ ತನಿಖೆ ನಿಲ್ಲೋದಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಭರವಸೆ ಕೊಟ್ಟಿದ್ದು. ಇಲ್ಲಿಯವರೆಗಿನ ತನಿಖೆ ಜಸ್ಟ್ ಸ್ಯಾಂಪಲ್ ಮಾತ್ರ. ಅಸಲಿ ತನಿಖೆ ಇನ್ನ ಮೇಲೆಯೇ ಶುರುವಾಗತ್ತೆ. ಮಣ್ಣಲ್ಲಿ ಮೂಳೆಗಳು ಕರಗಿ ಹೋಗಿದ್ಯಾ ಅಥವಾ ಅಲ್ಲಿ ಮೂಳೆಗಳೇ ಇಲ್ವಾ? ಈಗ ಸಿಕ್ಕಿರೋ ಮೂಳೆಗಳು ಯಾರದ್ದು ಅನ್ನೋದನ್ನ ತನಿಖೆ ಮಾಡಿ ಪತ್ತೆ ಹಚ್ಚಲಿದ್ದೇವೆ ಅಂತ ಹೇಳಿದ್ದಾರೆ. ಆ ಮೂಲಕ ಧರ್ಮಸ್ಥಳ ಪ್ರಕರಣದಲ್ಲಿ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಚರ್ಚೆ ಮಾಡಿ